ಹ್ಯಾಲೋ ಅಲ್ಕೆನ್ಸ್ ಈ ಒಂದು ಚಾಪ್ಟರ್ನಲ್ಲಿ ಹ್ಯಾಲೋಜನ್ಸ್ ಮತ್ತು ಹಲೋಜನ್ಸ್ ಅಲ್ಕೆನ್ಸ್ಗಳನ್ನು ಒಳಗೊಂಡಿರೋದೇ ಈ ಒಂದು ಹಲೋ ಅಲ್ಕೆನ್ಸ್ ಅಂತ ಕರಿತೀವಿ. ಅಂದರೆ ಅಲ್ಕೆನ್ಸ್ ಮತ್ತು ಹಲೋಜನ್ಸ್ ಅಂದರೆ ತಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಫ್ಲೋರಿನ್ ಇರುತ್ತೆ, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಇದೆಲ್ಲವುಗಳು ಬರುತ್ತೆ. ಇನ್ನು ಅಲ್ಕೆನ್ಸ್ನ ತೊಗೊಂಡ್ರೆ CH4 ಮಿಥೇನ್ ಬರುತ್ತೆ, C2H6 ಇಥೇನ್ ಬರುತ್ತೆ, C2H6 ಇಥೇನ್ ಬರುತ್ತೆ. ಸೊ ಈ ಒಂದು ಹಲೋಜನ್ಸ್ಗಳನ್ನು ಈ ಒಂದು ಅಲ್ಕೆನ್ಸ್ಗಳಲ್ಲಿ ಕಾಂಬಿನೇಷನ್ ಮಾಡಿದಾಗ ಸಿಗೋದೇ ಈ ಒಂದು ಹ್ಯಾಲೋ ಅಲ್ಕೆನ್ಸ್ ಅಂತಕ್ಕಂಥ ಒಂದು ಮಾಲಿಕ್ಯೂಲ್ಸು. ಸೊ ಅದ್ರ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಆಗಿದೆ. ಸೊ ಮತ್ತೊಂದ್ಸಲ ಒಂದು ಎಕ್ಸಾಂಪಲ್ ಹೇಳಿಬಿಡ್ತೀನಿ. CH3Cl ಅಂದರೆ ಮಿಥೈಲ್ ಕ್ಲೋರೈಡ್. ಸೊ ಇದು ಒನ್ ಟೈಪ್ ಆಫ್ ದ ಹ್ಯಾಲೋ ಅಲ್ಕೆನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಹಲೋಜನ್ಸ್ ಮತ್ತು ಅಲ್ಕೆನ್ಸ್ಗಳನ್ನು ಒಳಗೊಂಡಿರ್ತಕ್ಕಂತಹ ಮಾಲಿಕ್ಯೂಲ್ಸ್ಗಳನ್ನು ಹ್ಯಾಲೋ ಅಲ್ಕೆನ್ಸ್ ಅಂತ ಹೇಳ್ತೀವಿ. ಸೊ ಇದು ಆಲ್ರೆಡಿ ಸ್ಟಡಿ ಆಗಿದೆ. ಇನ್ನು ಇದಾದ ಮೇಲೆ ನಿಮಗೆ ಕ್ಲಾಸಿಫಿಕೇಶನ್ ಆಫ್ ದ ಹ್ಯಾಲೋ ಅಲ್ಕೆನ್ಸ್ಗಳನ್ನು ಕಂಪ್ಲೀಟ್ ಮಾಡಿತ್ತು. ಸೊ ಅದರ ಒಂದು ಮುಂದಿನ ಪಾರ್ಟು ಕ್ಲಾಸಿಫಿಕೇಶನ್ ಆಫ್ ದ ಮೋನೋ ಹ್ಯಾಲೋ ಅಲ್ಕೆನ್ಸು. ಸೊ ಈ ಮೋನೋ ಹ್ಯಾಲೋ ಅಲ್ಕೆನ್ಸ್ಗಳಿಗೆ ಇನ್ನೊಂದು ಹೆಸರಿದೆ, ಅಲ್ಕಾಲ್ ಹೆಲೈಡ್ಸ್ ಅಂತಕ್ಕಂಥ ಒಂದು ನೇಮ್ ಕೂಡ ಕೊಟ್ಟುಬಿಟ್ಟಿದ್ದಾರೆ. ಸೊ ಈ ಒಂದು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಮೋನೋ ಹ್ಯಾಲೋ ಅಲ್ಕೆನ್ಸ್ ಅಂದ್ರೇನು, ಇದಕ್ಕೆ ಇನ್ನೊಂದು ಹೆಸರು ಅಲ್ಕಾಲ್ ಹೆಲೈಡ್ಸ್. ಸೊ ಇವುಗಳ ಒಂದು ಕ್ಲಾಸಿಫಿಕೇಶನ್ನ ಯಾವ ಥರ ಮಾಡ್ತಾರೆ, ಸೊ ಇವುಗಳ ಕ್ಲಾಸಿಫಿಕೇಶನ್ ಯಾವ ಆಧಾರ ಮೇಲಿಂದ ಮಾಡ್ತಾರೆ ಅಂದರೆ ಆನ್ ದ ಬೇಸಿಸ್ ಆಫ್ ಪೊಸಿಷನ್ ಆಫ್ ಹ್ಯಾಲೋಜನ್ ಆಟಮ್ ಪ್ರೆಸೆಂಟು. ಅಂದರೆ ಟೋಟಲ್ ಆಗಿ ಹ್ಯಾಲೋಜನ್ ಆಟಮ್ಸ್ದ ಒಂದು ಪೊಸಿಷನ್ ಎಲ್ಲಿರುತ್ತೆ ಅದರ ಮೇಲಿಂದ ಇದರ ಒಂದು ಕ್ಲಾಸಿಫಿಕೇಶನನ್ನು ಮಾಡ್ತಾರೆ. ಸೊ ಫಸ್ಟ್ ಒಂದು ಕ್ಲಾಸಿಫಿಕೇಶನು ಪ್ರೈಮರಿ RX ಅಂದ್ರೆ ಅಲ್ಕಾಲ್ ಹೆಲೈಡ್ಸು. ಲಕ್ಷ ಇಟ್ಕೊಳ್ಳಿ. R ಅಂದರೆ ಅಲ್ಕಾಲ್ ಗ್ರೂಪು, X ಅಂದರೆ ಹೆಲೈಡ್ ಗ್ರೂಪು. ಸೊ ಎಲ್ಲ ಕೂಡಿ ಅಲ್ಕಾಲ್ ಹೆಲೈಡ್ಸ್ ಅಂದ್ರೆ ಇದೆ. ಮೋನೋ ಹ್ಯಾಲೋಜನ್ ಅಂದರೂ ಇದೆ, ಅಲ್ಕಾಲ್ ಹೆಲೈಡ್ಸ್ ಅಂದರೂ ಕೂಡ ಇದನ್ನೇ. ಸೊ ಎಲ್ಲ ಇರೋದೇ ಒಂದೇ ಮೀನಿಂಗು, RX ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರೋದು ಪ್ರೈಮರಿ RX ಅಂದ್ರೆ ನಾವೇನಂತ ಹೇಳ್ತೀವಿ, ಇನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹ್ಯಾಲೋಜನ್ ಆಟಮ್ ಪ್ರೆಸೆಂಟ್ on primary carbon atoms. ಸೊ ಇವಾಗ ಇಲ್ಲಿ ನಿಮ್ಮ ಪ್ರಶ್ನೆ ಬಂದಿರೋದು, ಈ ಪ್ರೈಮರಿ ಕಾರ್ಬನ್ ಅಟಮ್ಸ್ ಅಂದ್ರೇನು. ಫಸ್ಟ್ ಒಂದು ಕ್ವಶನ್ ಬಂದಿರೋದು ಪ್ರೈಮರಿ ಕಾರ್ಬನ್ ಅಟಮು. ಎರಡನೇ ಕ್ವಶನ್ ಏನಪ್ಪ ಅಂದರೆ ಸೆಕೆಂಡ್ರಿ ಕಾರ್ಬನ್ ಅಟಮ್ಸು. ಇನ್ನು ಮೂರನೇ ಪ್ರಶ್ನೆ ಏನಪ್ಪ ಅಂದರೆ ಟೆರ್ಷರಿ ಕಾರ್ಬನ್ ಅಟಮ್ಸು. ಸೊ ಇದ್ರ ಬಗ್ಗೆ ತಮಗೆಲ್ಲ ಗೊತ್ತಿರಬೇಕು. ಸೊ ಗೊತ್ತಿದ್ದರೆ ಮಾತ್ರ ನೀವು ಇದನ್ನು ಸಾಲ್ವ್ ಮಾಡಬಹುದು. ಸೊ ಫಸ್ಟ್ ಆಫ್ ಆಲ್ ಒಂದೊಂದಾಗಿ ನೋಡ್ಕೊಂಡು ಬಿಡೋಣ. ಸೊ ಫಸ್ಟ್ ಆಫ್ ಆಲ್ ಪ್ರೈಮರಿ ಕಾರ್ಬನ್ಸ್ ಅಂದ್ರೆ ಏನು, ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಪ್ರೈಮರಿ ಕಾರ್ಬನ್ಸ್ ಅಂದ್ರೇನು, ಒಂದು ಕಾರ್ಬನ್ನು ಇನ್ನೊಂದು ಕಾರ್ಬನ್ ಅಟಮ್ ಜೊತೆ ಲಿಂಕ್ ಇದ್ದಾಗ ಏನು ಲಿಂಕ್ ಇರುತ್ತಲ್ಲ, ಸೊ ಈ ಕಾರ್ಬನ್ಗೆ ನಾವು ಪ್ರೈಮರಿ ಕಾರ್ಬನ್ ಅಟಮ್ಸ್ ಅಂತ ಕರಿತೀವಿ. ಹೌದಾ, ಪ್ರೈಮರಿ ಕಾರ್ಬನ್ ಅಟಮ್ಸ್ ಅಂತ ಕರಿತೀವಿ. ಸೊ ಪ್ರೈಮರಿ ಕಾರ್ಬನ್ ಇದು ಕೂಡ ಪ್ರೈಮರಿ ಕಾರ್ಬನು, ಇದು ಕೂಡ ಪ್ರೈಮರಿ ಕಾರ್ಬನ್. ಸೊ ಪ್ರೈಮರಿ ಯಾಕೆ ಅನ್ಬೇಕು, ಈ ಒಂದು ಏನು ಕಾರ್ಬನ್ ಇದೆಯಲ್ಲ, ಸೊ ಈ ಒಂದು ಕಾರ್ಬನ್ಗೆ ಮಾತ್ರ ಅದು ಜಾಯಿಂಟ್ ಇರುತ್ತೆ. ಸೊ ಅದಕ್ಕೆ ನಾವು ಏನು ಕರಿತೀವಿ, ಪ್ರೈಮರಿ ಕಾರ್ಬನ್ ಅಟಮ್ಸ್ ಅಂತ ಕರಿತೀವಿ. ಇದು ಒಂದಾಯಿತು. ಇನ್ನು ಸೆಕೆಂಡ್ ಬರುತ್ತೆ ಸೆಕೆಂಡರಿ ಕಾರ್ಬನ್ ಅಟಮ್ಸ್ ಅಂತ ಹೇಳ್ಬೋದು. ಸೆಕೆಂಡರಿ ಕಾರ್ಬನ್ ಅಟಮ್ಸ್ ಇದನ್ನು ಯಾವಾಗ ಅಂತೀವಿ ನಾವು, ಸೆಕೆಂಡ್ರಿ 1, 2, 3 ಇದರಲ್ಲಿ 3 ಕಾರ್ಬನ್ ಇದೆ. ಸೊ ಜಸ್ಟ್ ಈ ಸೆಂಟ್ರಲ್ ಕಾರ್ಬನ್ನ ಕನ್ಸಿಡರ್ ಮಾಡಿ. ಈ ಒಂದು ಕಾರ್ಬನ್ನು ಈ ಕಡೆ ರೈಟ್ ಸೈಡಿಗೆ ಒಂದು ಕಾರ್ಬನ್ನು, ಆಮೇಲೆ ಲೆಫ್ಟ್ ಸೈಡಿಗೆ ಒಂದು ಕಾರ್ಬನ್ನು ಏನಾದರೂ ಪ್ರೆಸೆಂಟ್ ಇದ್ದರೆ ಈ ಸೆಂಟ್ರಲ್ ಕಾರ್ಬನ್ನ ಸೆಕೆಂಡ್ರಿ ಕಾರ್ಬನ್ಸ್ ಅಂತ ಹೇಳ್ತೀವಿ. ಅದೇ ಥರ ಈ ಫಸ್ಟ್ ಕಾರ್ಬನ್ ತಗೊಳ್ಳಿ. ಈ ಕಾರ್ಬನ್ ಎಷ್ಟು ಕಾರ್ಬನ್ ಜಾಯಿಂಟ್ ಇದೆ, ಕೇವಲ ಒಂದೇ ಒಂದು ಕಾರ್ಬನ್ ಪ್ರೆಸೆಂಟ್ ಇದೆ. ಸೊ ಇದು ಫಸ್ಟ್ ಕಾರ್ಬನ್ ಪ್ರೈಮರಿ, ಸೆಕೆಂಡ್ ಕಾರ್ಬನ್ ಸೆಕೆಂಡ್ರಿ, ಮತ್ತು ಕೊನೆಯಲ್ಲಿ ಇರ್ತಕ್ಕಂಥ ಕಾರ್ಬನ್ನು ಇದು ಕೂಡ ಪ್ರೈಮರಿ ಕಾರ್ಬನ್ ಅಂತ ಹೇಳ್ತೀವಿ. ಇನ್ನು ಉಳಿದಿರೋದು ಟೆರ್ಷರಿ ಕಾರ್ಬನ್ ಅಟಮ್ಸ್. ಟೆರ್ಷರಿ ಕಾರ್ಬನ್ ಅಟಮ್ಸ್ ಅಂದರೆ ಯಾವಾಗ ಅಂತೀವಿ, ಜಸ್ಟ್ ಕನ್ಸಿಡರ್ ಮಾಡಿ. ಇದೊಂದು ಕಾರ್ಬನ್ ಇದೆ. ಸೊ ಈ ಒಂದು ಕಾರ್ಬನ್ಗೆ ಇದರ ಸರೌಂಡಿಂಗ್ನಲ್ಲಿ 3 ಕಾರ್ಬನ್ಗಳಿಗೆ ಅದು ಜಾಯಿಂಟ್ ಆಗಿರಬೇಕು. ನೋಡಿ, ಇದು ಸೆಂಟ್ರಲ್ ಕಾರ್ಬನ್ ಇದೆ, ಇದರ ಸರೌಂಡಿಂಗ್ನಲ್ಲಿ ಇದು ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಇದು ಥರ್ಡ್ ಕಾರ್ಬನ್. ಸೊ ಈ ರೀತಿಯಾಗಿ ಇದರ ಸರೌಂಡಿಂಗ್ನಲ್ಲಿ ಒಂದು 3 ಕಾರ್ಬನ್ಗಳು ಏನಾದರೂ ಜಾಯಿಂಟ್ ಇದ್ದರೆ ಇದು ಸೆಂಟ್ರಲ್ ಕಾರ್ಬನ್, ಗ್ರೀನ್ ಕಲರ್. ಸೊ ಇದು ಒಂದು ಕಾರ್ಬನ್, ಇದು ಸೆಕೆಂಡ್ ಕಾರ್ಬನ್, ಇದು ಥರ್ಡ್ ಕಾರ್ಬನ್. ಸೊ ಇವಾಗ ಈ ಕಾರ್ಬನ್ನು ಟೆರ್ಷರಿ ಕಾರ್ಬನ್ ಅಂತ ಹೇಳ್ತೀವಿ. ಯಾಕಂದರೆ ಇದು 3 ಕಾರ್ಬನ್ಗಳಿಗೆ ಬಾಂಡೆಡ್ ಆಗಿದೆ. ಈ ಕಡೆ ಫಸ್ಟ್ ಲೆಫ್ಟ್ ಸೈಡ್ ಒಂದಿದೆ, ರೈಟ್ ಸೈಡ್ ಒಂದಿದೆ, ಆಮೇಲೆ ಬಾಟಮ್ ಒಂದು ಕಾರ್ಬನ್.
ಸೊ ಟೋಟಲಿ 3 ಕಾರ್ಬನ್ ಜಾಯಿಂಟ್ ಇದ್ದರೆ ಅದಕ್ಕೆ ಟೆರಿಷರಿ ಕಾರ್ಬನ್ ಅಂತ ಹೇಳ್ತೀವಿ. ಸೊ ಇವಾಗ ಅರ್ಥ ಆಯ್ತಾ? ಪ್ರೈಮರಿ ಕಾರ್ಬನ್, ಸೆಕೆಂಡರಿ ಕಾರ್ಬನ್, ಟೆರಿಷರಿ ಕಾರ್ಬನ್. ಪ್ರೈಮರಿ ಅಂದರೆ ಒಂದು ಕಾರ್ಬನು ಇನ್ನೊಂದು ಕಾರ್ಬನ್ಗೆ ಅಷ್ಟೇ ಜಾಯಿಂಟ್ ಇರಬೇಕು, ಅವಾಗ ಪ್ರೈಮರಿ ಕಾರ್ಬನ್ ಅಂತ ಹೇಳ್ತೀವಿ. ಇನ್ನು ಸೆಕೆಂಡ್ ಕಾರ್ಬನ್ ಇಲ್ಲಿದೆ ನೋಡಿ, ಸೆಕೆಂಡರಿ ಕಾರ್ಬನ್ ಇಲ್ಲಿ ತೋರಿಸಿರೋದು ಒಂದು ಕಾರ್ಬನ್ನು ಇನ್ನೂ 2 ಕಾರ್ಬನ್ಗಳಿಗೆ ಲಿಂಕ್ ಆಗಿರಬೇಕು, ಅದಕ್ಕೆ ಸೆಕೆಂಡರಿ ಕಾರ್ಬನ್ ಅಂತ ಹೇಳ್ತೀವಿ. ಇನ್ನು ಮೂರನೇದು ಟೆರಿಷರಿ ಕಾರ್ಬನ್ ಅಂದರೆ ಒಂದು ಸೆಂಟ್ರಲ್ ಕಾರ್ಬನ್ನು, ಅದು ಸರೌಂಡಿಂಗ್ನಲ್ಲಿ 3 ಕಾರ್ಬನ್ಗಳಿಗೆ ಅದು ಜಾಯಿಂಟ್ ಆಗಿರಬೇಕು, ಅವಾಗ ಏನಂತ ಕೇಳ್ತೀವಿ? ಟೆರಿಷರಿ ಕಾರ್ಬನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಮ್ಮ ಪ್ರಶ್ನೆ ಏನು ಬಂದಿರೋದು ಇವಾಗ ಒಂದು ನಿಮಿಷ ನಾನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಹ್ಯಾಲೋಜನ್ ಆಟಮ್ ಪ್ರೆಸೆಂಟ್ ಆನ್ ದ ಪ್ರೈಮರಿ ಕಾರ್ಬನ್ ಆಟಮ್ಸ್. ಹೌದಾ? ಹ್ಯಾಲೋಜನ್ ಆಟಮ್ ಪ್ರೆಸೆಂಟ್ ಇರುತ್ತೆ, ಪ್ರೈಮರಿ ಕಾರ್ಬನ್ ಮೇಲೆ ಏನಾದರೂ ಹ್ಯಾಲೋಜನ್ ಆಟಮ್ ಪ್ರೆಸೆಂಟ್ ಇದ್ದರೆ ಅವಾಗ ನಾವು ಏನಂತ ಕರಿತೀವಿ? ಅದಕ್ಕೆ ಪ್ರೈಮರಿ RX. ಲಕ್ಷ ಇಟ್ಕೊಳ್ಳಿ, ಹ್ಯಾಲೋಜನ್ ಗ್ರೂಪಲ್ಲಿ ಪ್ರೆಸೆಂಟ್ ಇರಬೇಕು ಪ್ರೈಮರಿ ಕಾರ್ಬನ್. ಒಂದು ಎಕ್ಸಾಂಪಲ್ ನೋಡೋಣ. CH3 ಸಿಂಗಲ್ ಬಾಂಡ್, CH2 ಸಿಂಗಲ್ ಬಾಂಡ್, CH2 ಸಿಂಗಲ್ ಬಾಂಡ್, Br. ಸೊ ಇವಾಗ ಏನಾಯ್ತು ಹೇಳಿ, ಈ Br ಅಂತಕ್ಕಂಥದ್ದು ಏನು ಇವಾಗ ಇಲ್ಲಿ ಹ್ಯಾಲೋಜನ್ ಗ್ರೂಪ್. ಸೊ ಹ್ಯಾಲೋಜನ್ ಗ್ರೂಪ್ ಎಲ್ಲಿದೆ? ಈ ಒಂದು ಕಾರ್ಬನ್ ಮೇಲೆ ಪ್ರೆಸೆಂಟ್ ಇದೆ. ಅಂದರೆ ಇದು ಯಾವ ಕಾರ್ಬನು? ಪ್ರೈಮರಿ ಕಾರ್ಬನ್. ಯಾಕೆ? ಜಸ್ಟ್ ಇನ್ನೂ ಒಂದು ಕಾರ್ಬನ್ಗೆ ಅಷ್ಟೇ ಇದು ಜಾಯಿಂಟ್ ಇದೆ ಈ ಸೈಡ್ನಲ್ಲಿ. ಸೊ ಇವಾಗ ಏನಿತ್ತು? ಪ್ರೈಮರಿ ಕಾರ್ಬನ್ ಇತ್ತು. ಸೊ ಈ ಪ್ರೈಮರಿ ಕಾರ್ಬನ್ಗೆ ಏನಾದರೂ ಹ್ಯಾಲೋಜನ್ ಗ್ರೂಪ್ ಪ್ರೆಸೆಂಟ್ ಇದ್ದರೆ ಅವಾಗ ಏನಂತ ಕರಿತೀವಿ? ಪ್ರೈಮರಿ RX ಅಂತ ಹೇಳ್ತೀವಿ. ಅಷ್ಟೇ ಸಿಂಪಲ್ ಡೆಫಿನೇಷನ್ ಇದೆ. ಹ್ಯಾಲೋಜನ್ ಆಟಮ್ ಪ್ರೆಸೆಂಟ್ ಆನ್ ದ ಪ್ರೈಮರಿ ಕಾರ್ಬನ್ ಆಟಮ್ಸ್, ಇಟ್ ಈಸ್ ನೋನ್ ಆಸ್ ಪ್ರೈಮರಿ RX. ಕ್ಲಿಯರ್ ಆಯ್ತಾ ಕನ್ಸೆಪ್ಟು? ಪ್ರೈಮರಿ RX ಅಂದ್ರೇನು? ಹ್ಯಾಲೋಜನ್ ಆಟಮ್ ಪ್ರೆಸೆಂಟ್ ಆನ್ ದ ಪ್ರೈಮರಿ ಕಾರ್ಬನ್ ಆಟಮ್ಸ್. ಪ್ರೈಮರಿ ಹಾಕಿದ್ದು ಒಂದು ಕಾರ್ಬನ್ನು ಇನ್ನೂ ಒಂದು ಕಾರ್ಬನ್ಕಷ್ಟೇ ಬಾಂಡೆಡ್ ಆಗಿರಬೇಕು, ಬೇರೆ ಎರಡನೇ ಕಾರ್ಬನ್ಕದು ಬಾಂಡೆಡ್ ಆಗಿರಬಾರ್ದು, ಅದಕ್ಕೆ ನಾವು ಅಂತ ಕರಿತೀವಿ ಪ್ರೈಮರಿ ಕಾರ್ಬನ್ ಆಟಮ್ಸ್. ಓಕೆ ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಬರುತ್ತೆ ಸೆಕೆಂಡರಿ RX. ಸೆಕೆಂಡ್ರಿ RX ನಾನು ಜಸ್ಟ್ ಹೇಳಿದ್ದೆ ನಿಮಗೆ. ಸೆಕೆಂಡ್ರಿ RX ಅಂದರೆ ಯಾವಾಗ ಅನ್ಬೇಕು, ಅಥವಾ ಸೆಕೆಂಡ್ರಿ ಕಾರ್ಬನ್ ನಿಮ್ಗೆ ಗೊತ್ತಿದ್ರೆ ಸೆಕೆಂಡರಿ RX ನೀವು ಗೊತ್ತು ಹೇಳ್ತೀರಿ. ಹೌದಾ? ಸ್ವಲ್ಪ ಸ್ಕ್ರೀನ್ ಮ್ಯಾಗ ತಗೋತೀನಿ. ಓಕೆ, ಸೆಕೆಂಡರಿ RX ಅಂದರೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಒಂದು ಎಕ್ಸಾಂಪಲ್ ನೋಡ್ಕೊಂಡ್ಬಿಡಿ. CH3 ಇದೆ, CH3 ಇದೆ. ಈ ಕಾರ್ಬನ್ ಮೇಲೆ ಏನಾದರೂ ಒಂದು ಹ್ಯಾಲೋಜನ್ ಗ್ರೂಪ್ ಪ್ರೆಸೆಂಟ್ ಇದ್ದರೆ ಅವಾಗ ನಾವು ಸೆಕೆಂಡ್ರಿ RX ಅಂತ ಹೇಳ್ತೀವಿ. ಸೊ ಮೀನಿಂಗ್ ಏನು ಕೊಡ್ತೀವಿ ಇವಾಗ? ಹ್ಯಾಲೋಜನ್ ಗ್ರೂಪ್ ಪ್ರೆಸೆಂಟ್ ಆನ್ ದ ಸೆಕೆಂಡರಿ ಕಾರ್ಬನ್ ಆಟಮ್ಸು. ಸೊ ಈ ಕಾರ್ಬನ್ ಯಾವ ಕಾರ್ಬನ್ ಅಂತ ಹೇಳ್ತೀವಿ? ಸೆಕೆಂಡರಿ ಕಾರ್ಬನ್ ಆಟಮ್ಸ್. ಯಾಕೆ ಹೇಳಿ? ಈ ಕಾರ್ಬನ್ ಕನ್ಸಿಡರ್ ಮಾಡಿದ್ರೆ, ಸೆಂಟ್ರಲ್ ಕಾರ್ಬನ್ ಕನ್ಸಿಡರ್ ಮಾಡಿದ್ರೆ ಈ ಕಡೆ ಒಂದು ಕಾರ್ಬನ್ಗೆ ಜಾಯಿಂಟ್ ಇದೆ, ಈ ಕಡೆ ಒಂದು ಕಾರ್ಬನ್ ಜಾಯಿಂಟ್ ಇದೆ. ಸೊ ಹೀಗಾಗಿದ್ದು ಸೆಕೆಂಡರಿ ಕಾರ್ಬನ್. ಈ ಕಾರ್ಬನ್ ಮೇಲೆ ಏನಾದರೂ ಬ್ರೋಮಿನ್ ಗ್ರೂಪ್ ಪ್ರೆಸೆಂಟ್ ಇದ್ದರೆ ಅವಾಗ ನಾವು ಇದಕ್ಕೆ ಏನು ಕರಿತೀವಿ? ಸೆಕೆಂಡರಿ RX ಅಂತ ಹೇಳ್ತೀವಿ. ಇದೊಂದು ಎಕ್ಸಾಂಪಲ್ ಇದೆ. ಇನ್ನು ಬೇರೆ ಒಂದು ಎಕ್ಸಾಂಪಲ್ ನೋಡೋಣ, ಇದೇ ಥರ ಸೇಮ್. ಓಕೆ, ಈ ಎಕ್ಸಾಂಪಲ್ ನೋಡಿ, ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ ನೋಡಿ. ಫಸ್ಟ್ ಜಸ್ಟ್ ನೆನಪೇನು ಹಿಡಿಯೋದು, ಏನು ನೆನಪಿಡಬೇಕಂದ್ರೆ ಇಲ್ಲಿ ಹ್ಯಾಲೋಜನ್ ಗ್ರೂಪ್ ಎಲ್ಲಿರುತ್ತಪ್ಪ ಅಂದರೆ ಸೆಕೆಂಡರಿ ಕಾರ್ಬನ್ ಮೇಲೆ ಅದು ಪ್ರೆಸೆಂಟ್ ಆಗಿ ಇರಬೇಕು. ಸೊ ಅದಷ್ಟೇ ನೀವು ಲಕ್ಷ್ಯದಲ್ಲಿಡತಕ್ಕಂಥ ಒಂದು ಪಾಯಿಂಟ್. ಓಕೆ, ಇಲ್ಲಿ ನೋಡಿ ಈ ಎಕ್ಸಾಂಪಲ್ ನೋಡಿ, 1 2 3 4 5 ಕಾರ್ಬನ್. 5 ಕಾರ್ಬನ್ ಅಂದರೆ ಪೆಂಟೇನ್, 2 ಕ್ಲೋರೋಪೆಂಟೇನ್ ಅಂತ ಹೇಳ್ತೀವಿ. ಹೌದಾ? 2 ಕ್ಲೋರೋಪೆಂಟೇನ್ ಅಂತಕ್ಕಂಥ ನೇಮ್ ಇದಕ್ಕೆ ಬರ್ತದೆ. ಯಾಕೆ ಅಂತ ಹೇಳಿ, ಸೆಕೆಂಡ್ ಕಾರ್ಬನ್ ಮೇಲೆ ಈ ಕ್ಲೋರಿನ್ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ 2 ಕ್ಲೋರೋಪೆಂಟೇನ್ ಇದು ಕೂಡ ಒಂದು ಸೆಕೆಂಡರಿ RX ಅಂತ ಹೇಳ್ತೀವಿ. ಸೊ ಇದೇ ಎಕ್ಸಾಂಪಲ್ನ ಸ್ವಲ್ಪ ಚೇಂಜಸ್ ಮಾಡಿ ನಾವು ಈ ಥರನೂ ರೈಟ್ ಮಾಡಬಹುದು. ಯಾವ ಥರ ಹೇಳಿ ನೋಡಿ, ಈ ಥರ ಇಲ್ಲಿ ಬರೀಲ್ಲ ಕೆಳಗಡೆ. ಓಕೆ, ಈ ಥರ 5 ಕಾರ್ಬನ್ ಇದೆಯಾ? ಓಕೆ, ಒಂದು ನಿಮಿಷ ಕ್ಲಿಯರ್ ಮಾಡ್ಕೊತೀನಿ, ಒಂದೇ ನಿಮಿಷ. ಓಕೆ, ಇವತ್ತು ಇದೇ ಎಕ್ಸಾಂಪಲ್ನ ಸೊ ಈ ಥರನೂ ಕೂಡ ನಾವು ರೈಟ್ ಮಾಡ್ಕೋಬೋದು. ನಮ್ಗೆ ಏನು ಬೇಕು? ಸೆಕೆಂಡರಿ ಕಾರ್ಬನ್. ಹೌದಾ? CH3 ಸೆಕೆಂಡ್ ಕಾರ್ಬನ್, ಥರ್ಡ್, 4 5 ಕಾರ್ಬನ್ ಇದೆ ಟೋಟಲ್ ಆಗಿ. ಇಲ್ಲಿ ಸೆಕೆಂಡರಿ ಅಲ್ವಾ? ಸೊ ಇದೇ ಕ್ಲೋರಿನ ಈ ಕಡೆ ಥರ್ಡ್ಗೆ ಜಾಯಿಂಟ್ ಮಾಡಿ. ಸೊ ಇದು ಕೂಡ ಸೆಕೆಂಡರಿ RX ಅಂತಲೇ ಹೇಳ್ತೀವಿ. ಯಾಕೆ? ಇಲ್ಲಿ ಕೂಡ ಸೆಕೆಂಡರಿ ಕಾರ್ಬನ್ ಮೇಲೇ ಇದು ಪ್ರೆಸೆಂಟ್ ಆಗಿದೆ. ಯಾಕೆ ಹೇಳಿ? ಜಸ್ಟ್ ಕನ್ಸಿಡರ್ ಮಾಡಿ ನೋಡಿ, ಈ ಕಾರ್ಬನ್ ಕನ್ಸಿಡರ್ ಮಾಡಿ, ಈ ವೈಟ್ ಕಲರ್ ಅದು. ಓಕೆ, ಈ ಕಾರ್ಬನ್ನು ಈ ಕಡೆ ಒಂದು ಕಾರ್ಬನ್ ಜಾಯಿಂಟ್ ಇದೆ, ಈ ಕಡೆ ಒಂದು ಕಾರ್ಬನ್ ಜಾಯಿಂಟ್ ಇದೆ, ಬಟ್ ಈ ಕಡೆ ಯಾವ ಗ್ರೂಪ್ ಇದೆ? ಹ್ಯಾಲೋಜನ್ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ಇದು ಕನ್ಸಿಡರ್ ಆಗಲ್ಲ. ಇದನ್ನು ಸೆಕೆಂಡರಿ ಕಾರ್ಬನ್ ಅಂತ ಹೇಳ್ತೀವಿ. ಯಾಕೆ? ಲೆಫ್ಟ್ ಸೈಡ್ ಒಂದು ಕಾರ್ಬನ್ ಜಾಯಿಂಟ್ ಇದೆ, ಈ ಕಡೆ ಕೂಡ ಒಂದು ಕಾರ್ಬನ್ ಜಾಯಿಂಟ್ ಇದೆ. ಸೊ ಹೀಗಾಗಿ ಸೆಕೆಂಡರಿ ಕಾರ್ಬನ್. ಈ ಸೆಕೆಂಡರಿ ಕಾರ್ಬನ್ ಮೇಲೆ ಏನಾಯ್ತು? ಇಲ್ಲಿ ಕ್ಲೋರಿನ್ ಗ್ರೂಪು ಪ್ರೆಸೆಂಟ್ ಇದೆ. ಸೊ ಹೀಗಾಗಿ
ಇಟ್ ಈಸ್ ಆಲ್ಸೋ ಸೆಕೆಂಡರಿ ಆರ್ ಎಕ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಯಾವುದೇ ಒಂದು ಎಕ್ಸಾಂಪಲಲ್ಲಿ ಸೆಕೆಂಡರಿ ಕಾರ್ಬನ್ ಮೇಲೆ ಯಾವುದೇ ಒಂದು ಹಲೋಜನ್ ಗ್ರೂಪ್ ಬಂದಿದ್ದರೆ ಪ್ರೆಸೆಂಟ್ ಇದ್ದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಸೆಕೆಂಡರಿ ಆರ್ ಎಕ್ಸ್ ಅಂತ ಹೇಳ್ತೀವಿ. ಇಷ್ಟೇ ಕನ್ಸೆಪ್ಟ್, ಜಸ್ಟ್ ನೆನಪಿನಲ್ಲಿರ್ತಕ್ಕಂಥ ಒಂದು ಪಾಯಿಂಟ್ಸ್ ಅಂತಲೇ ಹೇಳ್ಬೋದು. ಇನ್ನು ಮೂರನೇದು ಟೆರಿಷರಿ ಆರ್ ಎಕ್ಸ್ ಅಂತ ಹೇಳ್ತೀವಿ. ಟೆರಿಷರಿ ಆರ್ ಎಕ್ಸ್ ಇದಕ್ಕೆ ನಿಮಗೆ ಹೇಳಿದ್ದೆ, ಒಂದು ಕಾರ್ಬನ್ ಇದ್ದರೆ ಆ ಕಾರ್ಬನ್ಗೆ ಸರೌಂಡಿಂಗ್ನಲ್ಲಿ 3 ಕಾರ್ಬನ್ಗೆ ಅದು ಜಾಯಿಂಟ್ ಇರಬೇಕು ಅಥವಾ ಬಾಂಡೆಡ್ ಆಗಿರಬೇಕು. ಸೊ ಅವಾಗ ಈ ಒಂದು ಕಾರ್ಬನ್ಗೆ ನಾವು ಏನಂತ ಹೇಳ್ತೀವಿ, ಈ ಕಾರ್ಬನ್ಗೆ ಟೆರಿಷರಿ ಕಾರ್ಬನ್ ಅಟಮ್ಸ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಈ ಟೆರಿಷರಿ ಕಾರ್ಬನ್ ಮೇಲೆ ಏನಾದರೂ ಒಂದು ಹಲೋಜನ್ ಗ್ರೂಪ್ ಪ್ರೆಸೆಂಟ್ ಇದ್ದರೆ ಅವಾಗ ನಾವೇನಂತ ಹೇಳ್ತೀವಿ, ಅದಕ್ಕೆ ಟೆರಿಷರಿ ಆರ್ ಎಕ್ಸ್ ಅಂತ ಹೇಳ್ತೀವಿ. ಓಕೆ, ಈ ಎಕ್ಸಾಂಪಲ್ ನೋಡೋಣ. ಓಕೆ, ಎಕ್ಸಾಂಪಲ್ ತೊಗೊಳ್ಳಿ. ಎಕ್ಸಾಂಪಲ್ ನೋಡಿ. ಓಕೆ, ಒಂದು ಕಾರ್ಬನ್ ತೊಗೊಳ್ಳಿ. ಇದೇ ಅಂತೇಳಿ ಹಿಂಗೇನಿಲ್ಲ, ಜಸ್ಟ್ ನೀವು ಥಿಂಕ್ ಮಾಡಬೇಕಷ್ಟೇ, ಯಾವ ಕಾರ್ಬನ್ ಮೇಲೆ ಅದು ಪ್ರೆಸೆಂಟ್ ಆಗಿರುತ್ತೆ ಅನ್ನೋದಿಲ್ಲ ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್ ಕಾರ್ಬನ್. ಓಕೆ, ಸೊ ಈ ಕಡೆ CH3 ಕೊಡಿ, ಈ ಕಡೆ ಒಂದು CH3 ಕೊಡಿ, ಈ ಕಡೆ ಆಲ್ರೆಡಿ ಒಂದು CH2 ಇದೆ. ಈ ಫಸ್ಟ್ ಕಾರ್ಬನ್ಗೆ CH3 ಮಾಡಿಬಿಡಿ. ಸೊ ಈ ಮುಂದಿನ ಒಂದು ಕಾರ್ಬನ್ಗೆ ಒಂದು ಬ್ರೋಮಿನ್ ಗ್ರೂಪ್ನ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆ, CH3 CH2 ಒಂದು ಕಾರ್ಬನ್ ಇದೆ. ಸೊ ಇದಕ್ಕೆ ಟೆರಿಷರಿ ಯಾಕಂತ ಹೇಳ್ತೀವಿ ಹೇಳಿ, ಇವಾಗ ಟೆರಿಷರಿ ಯಾಕಂತ ಹೇಳ್ತೀವಿ, ಇದನ್ನು ನಾವು ಟೆರಿಷರಿ ಕಾರ್ಬನ್ ಅಂತ ಹೇಳ್ತೀವಿ. ಈ ಕಾರ್ಬನ್ ಯಾಕೆ ಹೇಳಿ, ಈ ಕಡೆ ಒಂದು ಕಾರ್ಬನ್ ಇದೆ, ಈ ಕಡೆ ಸೆಕೆಂಡ್ ಕಾರ್ಬನ್, ಈ ಸೈಡ್ನಲ್ಲಿ ಬಾಟಮ್ಗೆ ಒಂದು ಕಾರ್ಬನ್. ಸೊ 3 ಕಾರ್ಬನ್ಗೆ ಸೆಂಟ್ರಲ್ ಕಾರ್ಬನ್ ಲಿಂಕ್ ಇದೆ. ಸೊ ಇಟ್ ಈಸ್ ಅ ಟೆರಿಷರಿ ಕಾರ್ಬನ್. ಈ ಒಂದು ಕಾರ್ಬನ್ ಮೇಲೆ ಈ ಒಂದು ಬ್ರೋಮಿನ್ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ಹೀಗಾಗಿ ಇದನ್ನು ಏನು ಕರಿತೀವಿ, ಟೆರಿಷರಿ ಆರ್ ಎಕ್ಸ್ ಅಂತ ಹೇಳ್ತೀವಿ. ಟೆರಿಷರಿ ಅಂದರೆ ಥರ್ಡ್ ಅಂದರೆ ಟೆರಿಷರಿ ಕಾರ್ಬನ್ ಮೇಲೆ ಏನಾದರೂ ಒಂದು ಹಲೋಜನ್ ಗ್ರೂಪ್ ಪ್ರೆಸೆಂಟ್ ಇದ್ದರೆ ಅದಕ್ಕೆ ನಾವು ಟೆರಿಷರಿ ಆರ್ ಎಕ್ಸ್ ಅಂತ ಹೇಳ್ತೀವಿ. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಪ್ರೈಮರಿ ಆರ್ ಎಕ್ಸ್ ಅಂದ್ರೆ ಏನು, ಪ್ರೈಮರಿ ಕಾರ್ಬನ್ ಮೇಲೆ ಏನಾದರೂ ಹಲೋಜನ್ ಗ್ರೂಪ್ ಪ್ರೆಸೆಂಟ್ ಇದ್ದರೆ ಅದಕ್ಕೆ ಅಂತ ಹೇಳ್ತೀವಿ, ಪ್ರೈಮರಿ ಆರ್ ಎಕ್ಸ್ ಅಂತ ಹೇಳ್ತೀವಿ. ಅದೇ ಥರ ಸೆಕೆಂಡರಿ ಕಾರ್ಬನ್ ಮೇಲೆ ಏನಾದರೂ ಒಂದು ಹಲೋಜನ್ ಗ್ರೂಪ್ ಪ್ರೆಸೆಂಟ್ ಇದ್ದರೆ ಅದಕ್ಕೇನಂತ ಹೇಳ್ತೀವಿ, ಸೆಕೆಂಡರಿ ಆರ್ ಎಕ್ಸ್ ಅಂತ ಹೇಳ್ತೀವಿ. ಅದೇ ಥರ ಟೆರಿಷರಿ ಆರ್ ಎಕ್ಸ್ ಅಂದರೆ ಏನಂತ ಹೇಳ್ತೀವಿ, ಟೆರಿಷರಿ ಕಾರ್ಬನ್ ಮೇಲೆ ಏನಾದರೂ ಹಲೋಜನ್ ಗ್ರೂಪ್ ಪ್ರೆಸೆಂಟ್ ಇದ್ದರೆ ಅವ್ರನ್ನ ಏನಂತ ಹೇಳ್ತೀವಿ, ಅದಕ್ಕೆ ಟೆರಿಷರಿ ಆರ್ ಎಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ರೀತಿಯಾಗಿ ಪ್ರೈಮರಿ ಆರ್ ಎಕ್ಸ್, ಸೆಕೆಂಡರಿ ಆರ್ ಎಕ್ಸ್, ಟೆರಿಷರಿ ಆರ್ ಎಕ್ಸ್ ಅಂತಕ್ಕಂಥದ್ದು ಕ್ಲಾಸಸ್ ಕೂಡ ಹ್ಯಾಲೋ ಅಲ್ಕೆನ್ಸ್ಗಳಲ್ಲಿ ಬರುತ್ತೆ. ಇದರ ಬಿಟ್ಟರೆ ಇನ್ನೂ ಕೆಲವೊಂದು ಕ್ಲಾಸಸ್ಗಳಿವೆ. ಸೊ ಅದನ್ನು ಕೂಡ ನಾವು 1 by 1 ಸ್ಟಡಿಯನ್ನು ಮಾಡೋಣ. ಓಕೆ, ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಒಂದಿದೆ ಕ್ಲಾಸಿಫಿಕೇಶನು, ಅಲೈಲಿಕ್ ಹೆಲಾಯ್ಡ್ಸ್ ಅಂತ ಬರುತ್ತೆ. ಅಲೈಲಿಕ್ ಹೆಲಾಯ್ಡ್ಸ್ ಅಂದರೆ ನಾವೇನಂತ ಹೇಳ್ತೀವಿ, ಸಿಂಪಲ್ ಆಗಿ ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ಕಾರ್ಬನ್ ಆಟಮ್ ನೆಕ್ಸ್ಟ್ ಟು ಕಾರ್ಬನ್ ಡಬಲ್ ಬಾಂಡ್. ಅವ್ರು ಏನಂತಾರೆ ಅರ್ಥ ತಿಳ್ಕೊಳ್ಳಿ. ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ಕಾರ್ಬನ್. ಸಪೋಸ್ ಇದೊಂದು ಪ್ರತಿಯೊಂದು ಕಾರ್ಬನ್ ಅಂದರೆ ಒಂದು ಕಾರ್ಬನ್ ಇರುತ್ತೆ. ಸೊ ತಮಗೆಲ್ಲ ಆಲ್ರೆಡಿ ಗೊತ್ತೇ ಇದೆ. ಓಕೆ, ಇದೇನು ಹೆಚ್ಚು ಹೇಳಿದ್ರಷ್ಟೇ. ಸೊ ಫಸ್ಟ್ ತಿಳ್ಕೊಳ್ಳಿ, ಎಲ್ಲಿರುತ್ತೆ ಅಂದರೆ ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ಕಾರ್ಬನ್ ಆಟಮ್ ನೆಕ್ಸ್ಟ್ ಟು ಕಾರ್ಬನ್ ಡಬಲ್ ಬಾಂಡು. ಈ ಸಪೋಸ್ ಇಲ್ಲೊಂದು ಬಾಂಡ್ ಇದೆ. ಓಕೆ, ಈ ಬಾಂಡಲ್ಲಿ ಇಲ್ಲೊಂದು ಹ್ಯಾಲೋಜನ್ ಅಂದರೆ ಎಕ್ಸ್ ಗ್ರೂಪ್ ಪ್ರೆಸೆಂಟ್. ಈ ಎಕ್ಸ್ ಗ್ರೂಪ್ ಎಲ್ಲಿ ಪ್ರೆಸೆಂಟ್, ಒಂದು ಕಾರ್ಬನ್ಗೆ ಇದೆ. ಆ ಕಾರ್ಬನ್ ಹೆಂಗಿರಬೇಕಂದ್ರೆ ನೆಕ್ಸ್ಟ್ ಕಾರ್ಬನ್ ಮೇಲೆ ಡಬಲ್ ಬಾಂಡೆಡ್ ಇಲ್ಲಿ ಪ್ರೆಸೆಂಟ್ ಆಗಿರಬೇಕು. ಅಂದರೆ ಡಬಲ್ ಬಾಂಡು ಇಲ್ಲಿ ಬತ್ತು. ಸೊ ಈ ಥರ ಏನಾದರೂ ಪ್ರೆಸೆಂಟ್ ಇದ್ದರೆ ಅದಕ್ಕೆ ನಾವೇನು ಕರಿತೀವಿ, ಸಿಂಪಲ್ಲಾಗಿ ಅಲೈಲಿಕ್ ಹೆಲಾಯ್ಡ್ಸ್ ಅಂತ ಕರಿತೀವಿ. ಸಿಂಪಲ್ ಅಲೈಲಿಕ್ ಹೆಲಾಯ್ಡ್ಸ್. ಅಥವಾ ಇನ್ನೂ ಒಂದು ಎಕ್ಸಾಂಪಲ್ ನೋಡಿ, ಇದು ಅರೋಮ್ಯಾಟಿಕ್ ರಿಂಗ್ ಅಂದರೆ ಸೈಕ್ಲಿಕ್ ಕಂಪೌಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡ್ಕೊಳ್ಳಿ. ಸೊ ಇದು ಕೂಡ ಬರಬಹುದು, ಜಸ್ಟ್ ಥಿಂಕ್ ಮಾಡಿ. CH2 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH2X. ಸೊ ಇಲ್ಲಿ ಒಂದು ಕಾರ್ಬನ್ ಇದೆ. ಈ ಕಾರ್ಬನ್ಗೆ ನೆಕ್ಸ್ಟ್ ಕಾರ್ಬನ್ ಮೇಲೆ ಕಾರ್ಬನ್ ಡಬಲ್ ಬಾಂಡ್ ನೋಡಿ. ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ಕಾರ್ಬನ್ ಆಟಮ್ ಅಂದರೆ ಈ ಕಾರ್ಬನ್ ಕನ್ಸಿಡರ್ ಆಯಿತು. ಸೊ ಈ ಕಾರ್ಬನ್ ಕನ್ಸಿಡರ್ ಆಯಿತು. ನೆಕ್ಸ್ಟ್ ಟು ಕಾರ್ಬನ್ ಡಬಲ್ ಬಾಂಡ್. ಸೊ ಇದು ಕಾರ್ಬನ್ ಡಬಲ್ ಮಾಡಿದೆ. ಸೊ ಅದಾದಮೇಲೆ ಒಂದು ಕಾರ್ಬನ್ ಇರುತ್ತೆ. ಆ ಕಾರ್ಬನ್ ಮೇಲೆ ಈ ಒಂದು ಎಕ್ಸ್ ಗ್ರೂಪಲ್ಲಿ ಪ್ರೆಸೆಂಟ್ ಇದೆ. ಸೊ ಅಂತಹ ಒಂದು ಕಾರ್ಬನ್ ಆಟಮ್ಸ್, ಅಂತಹ ಒಂದು ಹಲೋಜನ್ಸ್ಗಳನ್ನು ನಾವೇನಂತ ಕರಿತೀವಿ, ಅಲೈಲಿಕ್ ಹೆಲಾಯ್ಡ್ಸ್ ಅಂತ ಕರಿತೀವಿ. ಓಕೆ, ಸಿಂಪಲ್ ಆಗಿದೆ ಎಕ್ಸಾಂಪಲು, ಏನು ಟಫ್ ಇಲ್ಲ, ಜಸ್ಟ್ ಥಿಂಕ್. ಅಲೈಲಿಕ್ ಅಂದರೆ
ಕಾರ್ಬನ್ ಕಾರ್ಬನ್ ಡಬಲ್ ಮಾಡಿರುತ್ತೆ, ಆಮೇಲೆ ಒಂದು ಕಾರ್ಬನ್ ಬರುತ್ತೆ, ಅದರ ಮೇಲೆ ಎಕ್ಸ್ ಗ್ರೂಪು ಪ್ರೆಸೆಂಟ್ ಆಗಿರುತ್ತೆ. ಸೊ ಅವಾಗ ನಾನು ಕರಿತೀವಿ ಅಲೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಇದಿಷ್ಟೇ ತಾವು ಲಕ್ಷದಲ್ಲಿರ್ತಕ್ಕಂಥ ಒಂದು ಕನ್ಸೆಪ್ಟ್ ಅಂತ ಹೇಳ್ತೀವಿ. ಓಕೆ ಓಕೆ ನೆಕ್ಸ್ಟ್ ಹೋಗೋಣ. 4ನೇದು ಆಯಿತು. ನೆಕ್ಸ್ಟ್ 5ನೇದು ಬೆಂಜಾಯಿಲಿಕ್ ಹ್ಯಾಲೈಡ್ಸ್. ಹೆಡ್ಡಿಂಗ್ನಲ್ಲಿ ಕೊಟ್ಟಿರೋ ಥರ ಬೆಂಜಾಯಿಲಿಕ್ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ಅ ಕಾರ್ಬನ್ ಆಟಮ್ ನೆಕ್ಸ್ಟ್ ಟು ಕಾರ್ಬನ್ ಆಟಮ್ ವಿಚ್ ಇಸ್ ಫರ್ದರ್ ಬಾಂಡೆಡ್ ಟು ಆನ್ ಅರೋಮೆಟಿಕ್ ರಿಂಗ್ ಅಂತ ಹೇಳ್ತೀವಿ. ಅಂದರೆ ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ಅ ಕಾರ್ಬನ್ ಆಟಮ್ ನೆಕ್ಸ್ಟ್ ಟು ಕಾರ್ಬನ್ ಆಟಮ್ ವಿಚ್ ಇಸ್ ಫರ್ದರ್ ಬಾಂಡೆಡ್ ಟು ಅರೋಮೆಟಿಕ್ ರಿಂಗ್. ಅಂದರೆ ಒಂದು ಅರೋಮೆಟಿಕ್ ರಿಂಗ್ ಸಿಸ್ಟಮ್ ಇದೆ, ಆ ರಿಂಗ್ ಸಿಸ್ಟಮ್ ಮೇಲೆ ಆಲ್ರೆಡಿ ಒಂದು ಕಾರ್ಬನ್ ಆಟಮ್ಸ್ ಇದೆ. ಸೊ CH2 ಅಂತ ತಿಳ್ಕೊಳ್ಳಿ, ಅದರ ಮೇಲೆ ಈ ಒಂದು ಹ್ಯಾಲೋಜನ್ ಗ್ರೂಪ್ ಪ್ರೆಸೆಂಟ್ ಇದೆ. ಈ ಥರ ಕರೆಕ್ಟ್ ಆಗುತ್ತಾ? ಇದು ಕರೆಕ್ಟ್ ಆಗ್ಬೋದು. ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ಎ ಕಾರ್ಬನ್ ಆಟಮ್ ಅಂದರೆ ಈ ಕಾರ್ಬನ್ ಆಯಿತು, ಈ ಕಾರ್ಬನ್ ಆಗಿ ನೋಡಿ ನೆಕ್ಸ್ಟ್ ಟು ಎ ಕಾರ್ಬನ್ ಆಟಮ್ಸ್, ಆ ಕಾರ್ಬನ್ ಆಟಮು ಫರ್ದರ್ ಬಾಂಡೆಡ್ ಟು ಆ್ಯನ್ ಅರೋಮೆಟಿಕ್ ರಿಂಗ್. ಅಂದರೆ ಈ ಹ್ಯಾಲೋಜನ್ ಆಟಮ್ ಇಂಥ ಒಂದು ಕಾರ್ಬನ್ ಆಟಮ್ ಅಟ್ಯಾಚ್ಮೆಂಟ್ ಇದೆ, ಆ ಕಾರ್ಬನ್ ಅರೋಮೆಟಿಕ್ ರಿಂಗ್ ಸಿಸ್ಟಮ್ ಮೇಲೆ ಇದು ಕನೆಕ್ಟ್ ಆಗಿದೆ. ಸೊ ಅಂತಹ ಒಂದು ಎಕ್ಸಾಂಪಲ್ಗಳಿಗೆ ಏನಂತ ಕರಿತೀವಿ ನಾವು ಸಿಂಪಲ್ ಆಗಿ ಬೆಂಜಾಯಿಲಿಕ್ ಹ್ಯಾಲೈಡ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಆಲ್ರೆಡಿ ಇದ್ರೊಳಗೆ ಅಲ್ಟರ್ನೇಟಿವ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇರುತ್ತೆ, ಅಥವಾ ಸರ್ಕ್ಯುಲರ್ ಶೇಪ್ ತೋರಿಸಿ ಏನು ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಮಲ್ಲಿ ಡಿಪೆಂಡ್. ಬೇಡ ಸರ್ ಸರ್ಕ್ಯುಲರ್ ಬೇಡ ಸರ್, ಸೊ ಬಾಂಡ್ ತೋರಿಸಿದ್ರೆ ಸೊ ಬಾಂಡ್ ತೋರಿಸಿ, ಏನು ಪ್ರಾಬ್ಲಮ್ ಇಲ್ಲ. ಡಬಲ್ ಸಿಂಗಲ್ ಡಬಲ್ ಈ ಥರ ಅಲ್ಟರ್ನೇಟಿವ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಡಬಲ್ ಬಾಂಡ್ನ ತೋರಿಸೋಣ, ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ನೆನಪಿಡಿ, ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ಎ ಕಾರ್ಬನ್ ಆಟಮ್ ನೆಕ್ಸ್ಟ್ ಟು ಆನ್ ಕಾರ್ಬನ್ ಆಟಮ್ ವಿಚ್ ಇಸ್ ಫರ್ದರ್ ಬಾಂಡೆಡ್ ಟು ಆನ್ ಅರೋಮ್ಯಾಟಿಕ್ ರಿಂಗ್ ಸಿಸ್ಟಮ್. ಇದೊಂದು ಎಕ್ಸಾಂಪಲ್ ಆಯಿತು. ಅಥವಾ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಈ ಥರ ನೋಡಿ, ಇಲ್ಲೊಂದು ಕಾರ್ಬನ್ ಇದೆ. ಸೊ ಈ ಕಾರ್ಬನ್ ಮೇಲೆ ಇದರ ಮುಂದ್ಗಡೆ ಒಂದು ಎಕ್ಸ್ ಗ್ರೂಪ್ ಇದೆ, ಇದ್ರ ಮೇಲೆ ಇನ್ನೂ ಈ ಕಡೆ ಗ್ರೂಪ್ಗಳು ಇರಬಹುದು ಅಥವಾ ಇರದೇನು ಇರಬಹುದು. ಸೊ ಈ ಎಕ್ಸಾಂಪಲ್ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಇಲ್ಲಿ ರಿಂಗ್ನಲ್ಲಿ ಅಲ್ಟರ್ನೇಟಿವ್ ಡಬಲ್ ಸಿಂಗಲ್ ಬಾಂಡ್ ಕೂಡ ಇರಬೇಕು. ಸೊ ಇದು ಕೂಡ ಒಂದು ಬೆಂಜಾಲಿಕ್. ಯಾಕೆ ಹೇಳಿ, ಯಾಕೆ ಬೆಂಜಾಲಿಕ್ ಆಗುತ್ತೆ ನೋಡಿ, ಈ ಏನು ಎಕ್ಸ್ ಗ್ರೂಪ್ ಇದೆ, ಸೊ ಈ ಒಂದು ಎಕ್ಸ್ ಗ್ರೂಪ್ ಕಾರ್ಬನ್ ಆಟಮ್ ಜಾಯಿಂಟ್ ಇದೆ, ಈ ಕಾರ್ಬನ್ ಇದೆ ಅರೋಮೆಟಿಕ್ ರಿಂಗ್ ಸಿಸ್ಟಮ್ ಡೈರೆಕ್ಟ್ ಆಗಿ ಇದು ಕನೆಕ್ಟೆಡ್ ಆಗಿದೆ. ಸೊ ಈ ಕಾರ್ಬನ್ ಇದೆ ಎಕ್ಸ್ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ಹೀಗಾಗಿ ಇದು ಕೂಡ ಬೆಂಜಾಯಿಲಿಕ್ ಹ್ಯಾಲೈಡ್ಸ್ ಅಂತಾನೆ ಹೇಳಬಹುದು. ಕರೆಕ್ಟ್ ಇದೆ, ರಾಂಗ್ ಅಲ್ಲ, ಕರೆಕ್ಟ್ ಇದೆ ಆಯ್ತಾ. ಬೆಂಜಾಯಿಲಿಕ್ ಅಂದರೆ ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ಕಾರ್ಬನ್ ಆಟಮ್ಸ್, ಇದು ಕಾರ್ಬನ್ ಆಟಮ್ಸ್, ಆ ಕಾರ್ಬನ್ನು ಫರ್ದರ್ ಬಾಂಡೆಡ್ ಟು ಆನ್ ಅರೋಮೆಟಿಕ್ ರಿಂಗ್ ಸಿಸ್ಟಮ್. ಸೊ ಇಟ್ ಇಸ್ ದ ಬೆಂಜಾಯಿಲಿಕ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಕಾನ್ಸೆಪ್ಟ್ ಸಿಂಪಲ್ ಆಗಿದೆ. ಓಕೆ ನೆಕ್ಸ್ಟ್ ಹೋಗೋಣ. ಓಕೆ ನೆಕ್ಸ್ಟ್ ಬರುತ್ತೆ ಫಿನೈಲಿಕ್ ಹ್ಯಾಲೈಡ್ಸ್. ಫಿನೈಲಿಕ್ ಹ್ಯಾಲೈಡ್ಸ್ ಅಂದ್ರೆ ನಾವೇನಂತ ಹೇಳ್ತೀವಿ? ಫಿನೈಲ್ಸ್ ಅಂದರೆ ಇಲ್ಲಿ ಡೆಫಿನೇಷನ್ ನೋಡಿ, ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ಎ ಕಾರ್ಬನ್ ಆಟಮ್ ಇನ್ ದ ಅಲಿಫ್ಯಾಟಿಕ್ ಚೈನ್. ಇನ್ನೊಂದಿದೆ ಇಲ್ಲ ರೆಡ್ ಕಲರ್ ಕೊಟ್ಟಿದ್ದು, ಫಿನೈಲ್ ಹ್ಯಾಲೈಡ್ ಈಸ್ ಎ ಹೆಲೋ ಅಲ್ಕಿನು. ಹೆಲೋ ಅಲ್ಕಿನ್ ಅಂದ್ರೆ ಏನು? ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡೆಡ್ ಅಂತ ಬರುತ್ತೆ. ಲಕ್ಷಗಳು ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ಎ ಕಾರ್ಬನ್ ಆಟಮ್ ಇನ್ ದ ಅಲಿಫ್ಯಾಟಿಕ್ ಚೈನ್. ಅಲಿಫ್ಯಾಟಿಕ್ ಅಂದ್ರೆ ಏನು? ಅಲಿಫ್ಯಾಟಿಕ್ ಅಂದ್ರೆ ಏನು? ಓಪನ್ ಚೈನ್ ಅಂತ ಹೇಳ್ತೀವಿ, ಹೌದಾ? ಅಲಿಫ್ಯಾಟಿಕ್ ಅಂದರೆ ಓಪನ್ ಚೈನ್ ಮಾಲಿಕ್ಯೂಲ್. ಓಪನ್ ಚೈನ್ ಮಾಲಿಕ್ಯೂಲ್. ಇನ್ನೊಂದು ಬರುತ್ತೆ ಯಾವುದು? ಕ್ಲೋಸ್ಡ್ ಚೈನ್ ಆರ್ ಸೈಕ್ಲಿಕ್ ಅಂತ ಬರುತ್ತೆ. ಓಕೆ, ಬೇಸಿಕ್ ಕೆಮಿಸ್ಟ್ರಿ ಸ್ವಲ್ಪ ಸ್ಟಡಿ ಮಾಡಿದರೆ ಇದೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಯ್ತು. ಓಪನ್ ಚೈನ್ ಅಲಿಫ್ಯಾಟಿಕ್ ಅಂದರೆ ಓಪನ್ ಚೈನ್, ಅರೋಮ್ಯಾಟಿಕ್ ಅಂದರೆ ಕ್ಲೋಸ್ ಆರ್ ಸೈಕ್ಲಿಕ್ ಚೈನ್ ಅಂತ ಹೇಳ್ತೀವಿ, ಹೌದಾ? ಸೊ ಇಲ್ಲಿ ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ಕಾರ್ಬನ್ ಆಟಮ್ ಇನ್ ದ ಅಲಿಫ್ಯಾಟಿಕ್ ಚೈನ್. ಸೊ ಈ ಥರ ಬರ್ಬೋದಾ ಎಕ್ಸಾಂಪಲು? ಜಸ್ಟ್ ಥಿಂಕ್ ಮಾಡಿ. CH3 CH2X ಈ ಥರ ಬರ್ಬೋದಾ? ಬರೋಕ್ಕಾಗಲ್ಲ. ಯಾಕೆ ಬರೋಕ್ಕಾಗಲ್ಲ ಹೇಳಿ? ಫಿನೈಲ್ ಹ್ಯಾಲೈಡ್ ಈಸ್ ಎ ಹೆಲೋ ಅಲ್ಕಿನ್. ಹೆಲೋ ಅಲ್ಕಿನ್ ಅಂದ್ರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡೆಡ್. ಹಾಗಾದರೆ ಈ ಬರೆದಿರೋ ಎಕ್ಸಾಂಪಲ್ ಕರೆಕ್ಟಾ ರಾಂಗಾ? ರಾಂಗ್ ಅಂತ ಹೇಳ್ತೀವಿ. ಎಕ್ಸಾಂಪಲು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡೆಡ್ ಬರಬೇಕು. ಸೊ ಈ ಥರ ಬರ್ತಾ ನೋಡಿ, CH ಡಬಲ್ ಬಾಂಡ್ CH2X, ಇದಕ್ಕೆ CH3 CH ಡಬಲ್ ಬಾಂಡ್ CH2X. ಸೊ ಈ ಥರ ಇದೇನು ರೆಡ್ ಕಲರ್ ಬರ್ದಿನಲ್ಲ, ಸೊ ಈ ಥರ ಏನಾದರೂ ಇದ್ದರೆ ಇದು ಕರೆಕ್ಟ್ ಎಕ್ಸಾಂಪಲ್. ಈ ವೈಟ್ ಕಲರ್ ಬರೋದು ರಾಂಗ್. ಯಾಕಂದರೆ ಆಲ್ರೆಡಿ ಫಿನೈಲ್ ಹ್ಯಾಲೈಡ್ ಈಸ್ ಎ ಅಲ್ಕಿನ್ ಅಂತ ಹೇಳ್ತಿದ್ರೆ ಸ್ಪಷ್ಟವಾಗಿ. ಸೊ ಅಲ್ಕಿನ್ ಅಂದ್ರೆ ಏನು ಬರಬೇಕು? ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡೆಡಲ್ಲಿ ಪ್ರೆಸೆಂಟ್ ಆಗಿ ಬರಬೇಕು. ಬಂದಾಗ ಮಾತ್ರ ಇದು ಕರೆಕ್ಟ್ ಆಗುತ್ತೆ. ಸೊ ಫಿನೈಲ್ ಹ್ಯಾಲೈಡ್ಸ್ ಅಂದ್ರೇನು? ಹ್ಯಾಲೋಜನ್ ಆಟಮ್ ಬಾಂಡೆಡ್ ಟು ಕಾರ್ಬನ್ ಆಟಮ್ ಇನ್ ದ ಅಲಿಫ್ಯಾಟಿಕ್ ಚೈನು. ಸೊ ಅಲಿಫ್ಯಾಟಿಕ್ ಚೈನಲ್ಲಿ ಕಾರ್ಬನ್ ಆಟಮ್ಸ್ ಡೈರೆಕ್ಟಾಗಿ
ಹ್ಯಾಲೋಜನ್ ಗ್ರೂಪ್ ಪ್ರೆಸೆಂಟ್ ಆಗಿರಬೇಕು ಅಥವಾ ಬಾಂಡಿಂಗ್ ಆಗಿರಬೇಕು, ಅವಾಗ ನಾವು ಫಿನೈಲಿಕ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನು ಕೊನೆಯದಾಗಿ ಒಂದು ಬರ್ತಿದ್ರಲ್ಲಿ ಬರುತ್ತೆ ಹ್ಯಾಲೋ ಅರಿನ್ಸ್. ಈ ಚಾಪ್ಟರ್ನಲ್ಲಿ ಇದನ್ನು ಕೂಡ ನಾವು ಡೀಟೇಲ್ಸ್ ಆಗಿ ಸ್ಟಡಿಯನ್ನು ಮಾಡಿರ್ತೇವೆ. ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್. ಹ್ಯಾಲೋ ಅರಿನ್ಸ್ ಅಂದ್ರೇನು ಕೊಟ್ಟೆ ನೋಡಿ. ಹ್ಯಾಲೋಜನ್ ಆಟಮ್ ಈಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ಆನ್ ಅರೋಮೆಟಿಕ್ ರಿಂಗ್. ಹ್ಯಾಲೋಜನ್ ಆಟಮ್ ಇರುತ್ತಲ್ಲ, ಆ ಹ್ಯಾಲೋಜನ್ ಆಟಮು ಡೈರೆಕ್ಟ್ಲಿ ಏನಾಗುತ್ತೆ, ಅರೋಮೆಟಿಕ್ ರಿಂಗ್ ಸಿಸ್ಟಮ್ನಲ್ಲಿ ಜಾಯಿಂಟ್ ಆಗಿರುತ್ತೆ. ಸೊ ಇದೊಂದು ಅರೋಮೆಟಿಕ್ ರಿಂಗ್ ಸಿಸ್ಟಮ್ ಇದೆ. ಈ ಅರೋಮೆಟಿಕ್ ರಿಂಗ್ ಸಿಸ್ಟಮ್ನಲ್ಲಿ ಎಲ್ಲಿ ಬೇಕಾದಲ್ಲಿ ಕೂಡ ಹ್ಯಾಲೋಜನ್ ಗ್ರೂಪ್ ಪ್ರೆಸೆಂಟ್ ಇರಬಹುದು. ಸೊ ಇದರಲ್ಲಿ ಅಲ್ಟರ್ನೇಟಿವ್ ಡಬಲ್ ಸಿಂಗಲ್ ಬಾಂಡ್ಗಳನ್ನು ಕಂಪಲ್ಸರಿಯಾಗಿ ತೋರಿಸ್ಬೇಕು, ರೈಟ್ ಮಾಡಬೇಕು. ಇಲ್ಲಾಂದರೆ ಟೋಟಲ್ ಆಗಿ ತೆಗೆದಿರೋ ಸ್ಟ್ರಕ್ಚರ್ ರಾಂಗ್ ಆಗುತ್ತೆ, ಲಕ್ಷದಲ್ಲಿ. ಓಕೆ, ಡಬಲ್ ಸಿಂಗಲ್ ಡಬಲ್ ಈ ಥರ ಬಾಂಡ್ಗಳನ್ನು ಸ್ಪಷ್ಟವಾಗಿ ನೀವು ಅಲ್ಲಿ ಡ್ರಾ ಮಾಡಿರಬೇಕು. ಸೊ ಹ್ಯಾಲೋಜನ್ ಆಟಮ್ ಈಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ಆನ್ ಅರೋಮ್ಯಾಟಿಕ್ ರಿಂಗ್ ಸಿಸ್ಟಮು. ಸೊ ಇದ್ದಾಗ ಅಂದರೆ ಹ್ಯಾಲೋಜನ್ ಆಟಮ್ಸ್ ಇರುತ್ತಲ್ಲ, ಸೊ ಅರೋಮ್ಯಾಟಿಕ್ ರಿಂಗ್ ಸಿಸ್ಟಮ್ಗೆ ಡೈರೆಕ್ಟಾಗಿ ಜಾಯಿಂಟ್ ಇರಬೇಕು, ಇಂಡೈರೆಕ್ಟಾಗಿ ಜಾಯಿಂಟ್ ಇರಲ್ಲ. ಅಂದರೆ ಫಾರ್ ಎಕ್ಸಾಂಪಲು ಇಲ್ಲೊಂದು ಕಾರ್ಬನ್ ಇರುತ್ತೆ, ಆಮೇಲೆ ಎಕ್ಸ್ ಗ್ರೂಪ್ ಇರುತ್ತೆ. ಸೊ ಇದು ಅಲ್ಲ, ಇದು ಕರೆಕ್ಟ್ ಮೆಥಡ್. ಡೈರೆಕ್ಟ್ಲಿ ಹ್ಯಾಲೋಜನ್ ಗ್ರೂಪ್ ಎಲ್ಲಿ ಜಾಯಿಂಟ್ ಇರಬೇಕು, ಅರೋಮ್ಯಾಟಿಕ್ ರಿಂಗ್ ಸಿಸ್ಟಮಲ್ಲಿ ಜಾಯಿಂಟ್ ಇರಬೇಕು. ಓಕೆ, ಸೊ ಸ್ಟೂಡೆಂಟ್ಸು ನಿಮಗೇನಾದರೂ ನಮ್ಮ ಕ್ಲಾಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಇನ್ನೂ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಓಕೆ, ಸೊ ಇಲ್ಲೇ ನೀವು ದುಡ್ಡು ಕೊಡಬೇಕಾಗಿಲ್ಲ. ಸೊ ಜಸ್ಟ್ ಒಂದು ಲೈಕ್ ಕೊಡಬೇಕು, ಒಂದು ಜಸ್ಟ್ ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಲಿ ಅಂತ ಹೇಳ್ತಾ, ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಪ್ರಿಪ್ರೇಷನ್ಸ್ ಆಫ್ ಹ್ಯಾಲೋ ಅರಿನ್ಸ್ ಯಾವ ಥರ ಮಾಡಬೇಕು, ಯಾವ ಒಂದು ಮೆಥಡ್ಸ್ಗಳನ್ನು ಅದರಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ನಾವು ಸ್ಟಡಿಯನ್ನು ಮಾಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಗುಡ್ ನೈಟ್.